ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೆ ಏನು ರಾಜ್ಯವೇ ತಿರುಗಿ ನೋಡುವಂತ ಒಂದು ಅದ್ಭುತವಾದ ಜಿಲ್ಲೆ, ಶರಣರ ನಾಡು, ಒಂದು ಪವರ್ಫುಲ್ ತೊಗರಿ ಬೇಳೆ ಮನುಷ್ಯರಿಗೆ ಪವರ್ ಕೊಡುವಂತ ಕಲಬುರಗಿ ಜಿಲ್ಲೆಯ ಎರಡು ನಕ್ಷತ್ರಗಳು. ಪ್ರೀತಿಯ ಶಂಕರಣ್ಣನವರು ಅಧ್ಯಕ್ಷರು, ಹಾಗೆ ರಾಜ್ಯದ ಯುವ ನಾಯಕರು ಆನಂದ್ ವಾರಿಕ್ರವರು ಇಬ್ಬರ ಒಂದು ಸಂಗಮ. ಮೊನ್ನೆ ನೀವು ನೋಡಿದ್ರೆ ವಾಟ್ಸಪ್ ಅಲ್ಲಿ ಒಂದು ಅಹಿತಕರವಾದ ಘಟನೆ ನಡೆದಿತ್ತು. ಅದನ್ನ ಸಮಂಜಸವಾಗಿ ಇಲ್ಲಿನ ಗುಲ್ಬರ್ಗ ಜಿಲ್ಲೆಯ ಸಮಸ್ತ ಹಿರಿಯರು, ಯುವ ನಾಯಕರು ಎಲ್ಲರೂ ಸಮಂಜಸದಿಂದ ಒಗ್ಗೂಡಿ ಎರಡು ನಕ್ಷತ್ರಗಳನ್ನು ಒಗ್ಗೂಡಿಸಿದ್ದಾರೆ. ಇವರು ಮುಂದಿನ ದಿನಗಳಲ್ಲಿ ಇಬ್ಬರು ಒಂದೇ ಪಥದಲ್ಲಿ ಹೋಗುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಡೀ ಕಲಬುರಗಿ ಜಿಲ್ಲೆಯ ಸವಿತಾ ಸಮಾಜಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ, ಹಾಗೆ ಹೊರ ಜಿಲ್ಲೆಯಿಂದ ಬಂದಂತ ಹಿರಿಯರು, ಪ್ರೀತಿಯ ಜಯರಾಮ್ಜಿಯವರು, ಹಾಗೆ ಹೊನ್ನಾಳಿ ಮಲ್ಲಿಕಾರ್ಜುನರವರು ಎಲ್ಲರೂ ಈ ಒಂದು ಅದ್ಭುತವಾದ ಸಂಗಮಕ್ಕೆ ಸಾಕ್ಷೀಭೂತರಾದಂಥ ಸಮಸ್ತ ಗುಲ್ಬರ್ಗ ಜಿಲ್ಲೆಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ನಿಮ್ಮ ಒಂದು ಮಗು, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಜಿಲ್ಲೆಯ ನಾಯಕ ಆನಂದ್ ವಾರಿಕರ್ ಅವ್ರಿಗೂ ಕೂಡ ಜನನಾಯಕ ಪ್ರಶಸ್ತಿಯನ್ನು ಶಂಕರಣ್ಣವ್ರ ಕೈಯಿಂದನೇ ಕೊಡಿಸಿದ್ದೀನಿ. ಇವರು ಹೇಳಿದ್ರು ಇನ್ನು 15 ವರ್ಷಗಳು ಹೋದ್ರೂ ಕೂಡ ನಾವು ಒಂದಾಗಲೇಬೇಕು, ಅದು ನನ್ನ ಒಂದು ರಕ್ತ ಸಂಬಂಧ ಅಂದರು. ಆ ಬಾಂಧವ್ಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾ ನಾನು ಇವತ್ತು ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿಯ ಮಾಹಿತಿ ಇಲ್ಲದೆ ನಾನು ಇಲ್ಲಿ ಬರಲ್ಲ, ಇಲ್ಲಿ ಮಾಹಿತಿ ನಾನೆಲ್ಲ ಕಲೆಕ್ಟ್ ಮಾಡೇ ಇಲ್ಲಿ ಬರೋದು. ಯಾಕಂದರೆ ಇಡೀ ರಾಜ್ಯದ ಜಿಲ್ಲೆಯ ಮಾಹಿತಿ ನನ್ನ ಹತ್ರ ಇರುತ್ತೆ. ಏನಾಗಿದೆ ಶಂಕರಣ್ಣವ್ರ ಟೀಮ್ ಏನು ಮಾಡ್ತಾ, ಆನಂದ್ ವಾರಿಕ್ ಏನು ಮಾಡಿದ್ರು ನನಗೆ ಗೊತ್ತು. ಸೀದಾ ನಾನು ಅಲ್ಲೇ ಬರ್ಬೋದಿತ್ತು, ಯಾಕೆ ನಾನು ಅಲ್ಲಿ ಬರಲಿಲ್ಲ? ಇದು ಒಂದು ಸಂಗಮ ಆಗಬೇಕು, ಇದಕ್ಕೊಂದು ಅಂತ್ಯ ಹಾಡಬೇಕು ಅಂತೇಳಿ ಬೆಳಗಿನಿಂದ ನನಗೆ ಸಪೋರ್ಟ್ ಮಾಡಿದಂಥ ಶಶಿ ಮದ್ದೂರವ್ರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ. ಹೀಗೆ ಸದಾಕಾಲ ಹಸನ್ಮುಖಿಯಾಗಿರಲಿ ಗುಲ್ಬರ್ಗ ಜಿಲ್ಲೆ. ತುಂಬ ಹೃದಯದ ಅಭಿನಂದನೆಗಳು.